ಹೆಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಗವರ್ಮೆಂಟ್ ಜಾಬ್ ಬಗ್ಗೆ ತುಂಬಾ ಜನ ಕನಸನ್ನ ಕಂಡಿರ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಪೋಷಕರು ಅದನ್ನ ತಲೆಗೆ ತುಂಬಿಸ್ತಾ ಬರ್ತಾರೆ. ನೀನು ಗವರ್ಮೆಂಟ್ ಜಾಬ್ ತಗೊಂಡ್ಬಿಡು, ನಿನ್ ಲೈಫ್ ಸೆಟಲ್ ಆಗ್ಬಿಡುತ್ತೆ, ಸಾಯೋ ತನಕ ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಹಿಂಗೆಲ್ಲ ತಲೆಗೆ ತುಂಬಿಸ್ಬಿಡ್ತಾರೆ. ಹಾಗಾಗಿ ಕೆಲವೊಬ್ಬರಿಗೆ ಸಹಜವಾಗಿ ಈ ಆಸೆ ಇದ್ದೇ ಇರುತ್ತೆ, ನಾನೊಂದು ಗವರ್ಮೆಂಟ್ ಜಾಬ್ ಹೆಂಗಾದ್ರೂ ಮಾಡಿ ತಗೋಬೇಕು ಅಂತ ಹೇಳಿ. ಅದಕ್ಕೆ ಸಾಕಷ್ಟು ಪ್ರಯತ್ನನೂ ಪಡ್ತಾರೆ. ಕೆಲವರು ಅದರಲ್ಲಿ ಪಾಸ್ ಆಗ್ತಾರೆ, ಇನ್ ಕೆಲವರಿಗೆ ನಿರಾಸೆ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಬಟ್ ಇವತ್ತಿನ ಜನರೇಷನ್ ಈ ಗವರ್ಮೆಂಟ್ ಜಾಬ್ ಬಗ್ಗೆ ಎಷ್ಟು ಕ್ಯೂರಿಯಸ್ ಆಗಿದೆಯಾ ನನ್ಗೆ ಗೊತ್ತಿಲ್ಲ. ಬಟ್ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸರ್ಕಾರಿ ಹುದ್ದೆಗಳನ್ನ ನಿಭಾಯಿಸಬಲ್ಲ ಅಥವಾ ಪಡ್ಕೊಳ್ಳಬಲ್ಲ, ಈ ಪ್ರಶ್ನೆ ಬಂದಾಗ ಅಫ್ಕೋರ್ಸ್ ಉತ್ತರ ಬರೋದು ಒಂದೇ, ಅದ್ ಹೆಂಗೆ ಫ್ರಾಡ್ ಮಾಡಕ್ ಸಾಧ್ಯ, ಸಿಕ್ಕಾಕೊಂಡ್ಬಿಡಲ್ವಾ, ಇಂಥದ್ದೆಲ್ಲ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಟ್ ಇಲ್ಲೊಬ್ಬ ವ್ಯಕ್ತಿ ಏಕಕಾಲಕ್ಕೆ 6 ಜಿಲ್ಲೆಗಳಲ್ಲಿ ಸರ್ಕಾರಿ ಹುದ್ದೆಯನ್ನ ಪಡ್ಕೊಂಡಿದ್ದಾನೆ. 2016ರಿಂದ ಸತತವಾಗಿ 6 ಜಿಲ್ಲೆಗಳಲ್ಲೂ ಸೆಪರೇಟ್ ಆಗಿನೇ ಸಂಬಳವನ್ನು ಪಡ್ಕೊಂಡಿದ್ದಾನೆ. ಇದು ಹೆಂಗ್ ಸಾಧ್ಯ? ನಿಜಾನ ಈ ಸುದ್ದಿ? ನನಗೂ ಫಸ್ಟ್ ಇದನ್ನು ಓದಿದಾಗ ಇದು ನಿಜಾನ ಅಂತ ಅನ್ನಿಸ್ತು. ಬಟ್ ಮೂಲಗಳ ಪ್ರಕಾರ ಇದು ನಿಜ. ಇವಾಗ ಕಂಪ್ಲೇಂಟ್ ಕೂಡ ಆಗಿದೆ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅರ್ಪಿತ್ ಸಿಂಗ್ ಅಂತ ಈತನ ಹೆಸರು. ಈತ ಉತ್ತರ ಪ್ರದೇಶದ 6 ಜಿಲ್ಲೆಗಳಲ್ಲಿ ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ದಾನೆ ಎಕ್ಸ್ರೇ ತಂತ್ರಜ್ಞನಾಗಿ. 2016ರಲ್ಲಿ ಕಾಲ್ ಮಾಡಿರ್ತಾರೆ 403 ಹುದ್ದೆಗಳಿಗೆ. ಸೊ ಅದರಲ್ಲಿ 80ನೇ ಕ್ರಮ ಸಂಖ್ಯೆಯಲ್ಲಿ ಅರ್ಪಿತ್ ಸಿಂಗ್ ಸೆಲೆಕ್ಟ್ ಆಗಿರ್ತಾನೆ. ಬಟ್ 6 ಜಿಲ್ಲೆಗಳಲ್ಲೂ ಹೆಸರು ಮಾತ್ರ ಸೇಮ್ ಇರುತ್ತೆ, ಅರ್ಪಿತ್ ಸಿಂಗ್ ಅಂತ. ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ನಿಜ ಕೊಟ್ಟಿದ್ದಾನೆ, ಕೆಲವೊಂದು ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ 6 ಜಿಲ್ಲೆಗಳಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ದಾನೆ. ಇನ್ನು ಪ್ರತಿ ತಿಂಗಳು ಆತ ಸೆಪರೇಟ್ ಆಗಿ 6 ಡಿಸ್ಟಿಕ್ ಅಲ್ಲಿ ಆರೋಗ್ಯ ಇಲಾಖೆಯಿಂದ 69,595 ರೂಪಾಯಿ, 69,595 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾನೆ 2016ರಿಂದ ಸತತವಾಗಿ. ಸೊ ಇಷ್ಟು ವರ್ಷ ಆದ್ರೂ ಯಾರಿಗೂ ಗೊತ್ತಾಗ್ಲಿಲ್ವಾ? ಹಂಗಾದ್ರೆ 6 ಕಡೆಗಳಲ್ಲಿ ಕೆಲಸ ಹೆಂಗ್ ನಿಭಾಯಿಸ್ತಿದ್ದ ಈತ? ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ಕ್ಲಾರಿಟಿ ಇಲ್ಲ, ಯಾಕಂದ್ರೆ ಅರ್ಪಿತ್ ಸಿಂಗ್ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಸಂಬಳ ತಗೊಂಡಿರೋದು ಅಷ್ಟೇ ಅಲ್ಲ, ಈತ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಒಟ್ಟು ಆರೋಗ್ಯ ಇಲಾಖೆಯಲ್ಲಿ ಆತ ಕೆಲ್ಸಕ್ಕೆ ಸೇರಿದಾಗಿಂದ ಕೆಲವೊಂದು ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಸುಮಾರು 4.5 ಕೋಟಿಯಷ್ಟು ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಾನೂ ಆರೋಪ ಇದೆ. ಸದ್ಯಕ್ಕೆ ಕಂಪ್ಲೇಂಟ್ ಆಗಿದೆ. ಬಟ್ ಇವರೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಈ ಹಗರಣ ಹೆಂಗ್ ಬಯಲಿಗೆ ಬಂತು? 2016ರಿಂದ ನಿರಂತರವಾಗಿ ಈತ ಸಂಬಳ ತಗೊಳ್ತಾ ಇದ್ರು ಕೂಡ ಒಬ್ಬನೇ ವ್ಯಕ್ತಿ 6 ಡಿಸ್ಟ್ರಿಕ್ಟ್ ಅಲ್ಲಿ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದ? ಯಾರಿಗೂ ಡೌಟ್ ಬರ್ಲಿಲ್ವಾ? ಹಂಗಾದ್ರೆ ಯಾರೆಲ್ಲ ಶಾಮೀಲಾಗಿದ್ದಾರೆ? ಸೊ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಮಾನವ ಸಂಪದ ಪೋಟ ದೃಢೀಕರಣ ಅಭಿಯಾನ ಅಂತ ಆರಂಭ ಮಾಡಿದೆ. ಇದರಲ್ಲಿ ಸರ್ಕಾರಿ ಉದ್ಯೋಗಿಗಳು ಯಾರಿದ್ದಾರೆ ತಮ್ಮ ಡೀಟೇಲ್ಸ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕಾಗುತ್ತೆ. ಸೊ ಹೀಗೆ ಅರ್ಪಿತ್ ಸಿಂಗ್ ಕೂಡ ಹಾಕಿದಾಗ ಈತನ ಹೆಸರು ಅಫ್ಕೋರ್ಸ್ ಅರ್ಪಿತ್ ಸಿಂಗ್ ಅಂತಾನೆ ಸುಮಾರು ಜನ ಇರ್ತಾರೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಉದ್ಯೋಗ ಪಡ್ಕೊಂಡಿರ್ಬೋದು, ಬೇರೆ ಬೇರೆ ಅರ್ಪಿತ್ ಸಿಂಗ್ಗಳು ಅಂತ ಅನುಮಾನಗಳು ಬರದೇ ಇರಬಹುದು. ಆದ್ರೆ ಈತನ ಡೇಟ್ ಆಫ್ ಬರ್ತ್ ಇರ್ಬೋದು, ಈತನ ತಂದೆ ಹೆಸರಿರ್ಬೋದು, ಈತನ ವಿಳಾಸ ಇರ್ಬೋದು, ಹೀಗೆ ಕೆಲವೊಂದಂತೂ ನಿಜವಾದಂತ ಅಡ್ರೆಸ್ಗಳು ಅಥವಾ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಕೊಡ್ಬೇಕಲ್ಲ, ಹಂಗೆ ಈತ ವೆರಿಫೈ ಮಾಡಿದಾಗ ಸಿಕ್ಕಾಕೊಂಡ್ ಬಿದ್ದಿದ್ದಾನೆ. ಸದ್ಯಕ್ಕೆ ಕಂಪ್ಲೇಂಟ್ ಆಗಿದೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಹಿಂಗೂ ಸಾಧ್ಯ ಇದೆಯಾ, ಈ ತರನೂ ಒಂದು ಫ್ರಾಡ್ ನಲ್ಲೂ ಒಂದು ಸಾಧನೆ ಮಾಡಬಹುದಾ ಅಂತೇಳಿ ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎನಿವೇಸ್, ಈತ ಸಿಕ್ಕಿದ ಮೇಲೆ ಯಾವ ತರ ಮ್ಯಾನೇಜ್ ಮಾಡ್ತಿದ್ದ 6 ಜಿಲ್ಲೆಗಳಲ್ಲಿ, ಏನೇನ್ ರೀಸನ್ ಕೊಟ್ಟು ರಜೆ ಹಾಕ್ತಿದ್ನ ಅಥವಾ ಹೆಂಗ್ ಅಟೆಂಡ್ ಮಾಡ್ತಾ ಇದ್ದ? ಸೊ ಈ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗ್ಬೇಕಾಗತ್ತೆ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.